ಗುರುಗಳೇ, ದೇವರ ಅಸ್ತಿತ್ವ ತಿಳಿಯಬೇಕೇ? ಖಂಡಿತ ತಿಳಿಯಬೇಕು. ವಿದ್ಯಾರ್ಥಿಗಳು ಅಥವಾ ಈಗಿನ ಕಾಲದವರು ದೇವರು ಅಂದರೆ ಕೇವಲ ಒಂದು ಪೂಜೆಯ ವಸ್ತುವನ್ನಾಗಿ ನೋಡುತ್ತಿದ್ದಾರೆ. ಆದರೆ ಅಬ್ದುಲ್ ಕಲಾಂ ಅವರು ಅದರಲ್ಲಿ ಕ್ವಾಂಟಮ್ ಫಿಸಿಕ್ಸನ್ನು ನೋಡಿದರು. ಪರಮಾಣು ತಯಾರಿಸುವವರು ಅದರಲ್ಲಿ ವಿಜ್ಞಾನವನ್ನು ನೋಡಿದರು. ಹೀಗೆ ಮತ್ತೊಂದು ರಹಸ್ಯವೆಂದರೆ ದೇವರು ಶಬ್ದ ಪ್ರಮಾಣದಿಂದ ಒಪ್ಪಬೇಕಾಗುತ್ತದೆ. 2. ದೇವರು ಅತ್ಯಂತ ಸೂಕ್ಷ್ಮವಾದ ಪರಮಾಣುವಿನಂತೆ ಪರಮ ಮಹತ್ತರವಾದ ಆಕಾಶವಿದೆ. ಈ ದೃಷ್ಟಿಯಿಂದ ಜ್ಞಾನವು ಪರಮ ಅಧಿಕವಾಗಿರುವುದೇ ದೇವರು. ಎಲ್ಲ ಜ್ಞಾನಗಳ ಮೂಲ ಆ ದೇವರು. ಪ್ರಕೃತಿ ಮತ್ತು ಚೇತನ ಸಂಯೋಗಗಳಿಗೆ ಕಾರಣ ಬೇಕು. ಆ ಕಾರಣವೇ ದೇವರು. ಪ್ರಕೃತಿಯಲ್ಲಿ ಸೃಷ್ಟಿಕ್ರಿಯೆ ಪ್ರೇರಕ ದೇವರು. ಅದಕ್ಕೆ ಬೆಳಗ್ಗೆ ಬೀಳುವ ಸೂರ್ಯನೇ ಅದರ ಬೆಳಕು. ಉದಾಹರಣೆ, ಅವನು ಎಲ್ಲ ದೇಶ ಕಾಲಗಳಿಂದ ಮುಕ್ತ, ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ. ಅವನು ಪರಿಪೂರ್ಣ, ಯಾವ ಕೊರತೆಯೂ ಇಲ್ಲದ ಶುದ್ಧ ಜ್ಞಾನ ಸ್ವರೂಪಿ. ಜ್ಞಾನವನ್ನು ಹೇಳಿದವನು ದೇವರು. ಓಂ ಅವನ ಸಂಕೇತ. ಸೃಷ್ಟಿಯಿಲ್ಲಯ ಅವನೇ ಕಾರಣ. ವಿದ್ಯಾರ್ಥಿಗಳಾದ ನೀವು ತಿಳಿಯಬಹುದು. ಸೃಷ್ಟಿ, ಸ್ಥಿತಿ, ಲಯ ಇವೆಲ್ಲ ಸೂಕ್ಷ್ಮವಾಗಿ ಗಮನಿಸಿ. ಸೃಷ್ಟಿ, ಸ್ಥಿತಿ, ಲಯ ನಿಮ್ಮ ಮೆದುಳಿನಲ್ಲೇ ಇದೆ. ಅದರ ಸೈಕಾಲಜಿ ಮಾನವ ಪ್ರಜ್ಞೆಯು ಆಳಿದ ರಹಸ್ಯಗಳನ್ನು ಬಯಲು ಮಾಡುವ ದಿಸೆಯಲ್ಲಿ ಕೆಲಸ ನಡೆಸುತ್ತದೆ. ಅದು ನಡೆಸಿದ ಆಧುನಿಕ ಮನೋವಿಜ್ಞಾನವೂ ಕೂಡ ಕೆಲಸ ನಡೆಸಿದೆ. ವಿದ್ಯಾರ್ಥಿಗಳಿಗೆ ಇಂತಹ ಜ್ಞಾನದ ಅವಶ್ಯಕತೆ ಇದೆ. ದೇವರೆಂದರೆ ಕೇವಲ ಪೂಜಿಸುವ ಒಂದು ವಸ್ತುವಲ್ಲ ಎಂದು ತಿಳಿಯುವ ಎಲ್ಲ ವಿದ್ಯಾರ್ಥಿಗಳಿಗೂ ದೇವರಲ್ಲಿ ವಿಜ್ಞಾನವಿದೆ, ತಂತ್ರಜ್ಞಾನವಿದೆ, ಅತ್ಯಾಧುನಿಕ ಜ್ಞಾನವಿದೆ ಎಂದು ತಿಳಿದಾಗ ಮಾಡುವ ಆಚರಣೆಗೂ ಒಂದು ಸಾರ್ಥಕತೆ. ಅದೇ ಉತ್ತಮ ಸಮಾಜದ ನಿರ್ಮಾಣವಾಗುತ್ತದೆ.